ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸುತ್ತಲೂ ಕೂಡ ಅನೇಕ ಅನುಮಾನಗಳು ಮೂಡ್ತಾ ಇದೆ. ಗಾಯಾಳುಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಆ ಬ್ಲಾಸ್ಟ್ನ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಗಾಯಾಳುಗಳ ಸ್ಥಿತಿ ಇದು, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಒಂದು ಕಡೆ ಎನ್ಐಎ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಮತ್ತೊಂದು ಕಡೆ ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕೈ ಮೈ ಎಲ್ಲ ಕಡೆ ಗಂಭೀರವಾದಂತಹ ಗಾಯಗಳಾಗಿದೆ. ಓರ್ವ ಮಹಿಳೆಗೆ ಕಣ್ಣಿಗೆ ಗಂಭೀರವಾಗಿ ಗಾಯ ಆಗಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈ ಬ್ಲಾಸ್ಟ್ನ ಸುತ್ತಲೂ ಕೂಡ ಅನೇಕ ಅನುಮಾನಗಳು ಮೂಡ್ತಾ ಇದೆ. ಬ್ಯಾಗ್ನಲ್ಲಿ ಸ್ಫೋಟಕ ಇತ್ತು, ಐಇಡಿ ಬ್ಲಾಸ್ಟ್ ಆಯಿತು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಟರಿ ಲಭ್ಯ ಆಗಿದೆ. ಆದರೆ ಬ್ಲಾಸ್ಟ್ಗೆ ನಿಖರವಾದಂತಹ ಕಾರಣ ಏನು? ಎನ್ಐಎ ಅಧಿಕಾರಿಗಳ ತನಿಖೆಯಿಂದ ಅದು ಹೊರಬರಬೇಕಾಗಿದೆ. ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ತನಿಖೆಯನ್ನು ಕೂಡ ತೀವ್ರಗೊಳಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ತುಮಕೂರಲ್ಲಿ ಗೃಹ ಸಚಿವರು ಕೂಡ ಮಾತನಾಡಿದ್ರು. ಅನೇಕ ಊಹಾಪೋಹಗಳು ವ್ಯಕ್ತವಾಗ್ತಾ ಇದೆ, ಆದರೆ ವರದಿ ಬಂದ ನಂತರದಲ್ಲಿ ನಾನು ಮಾತನಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ರು. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಸ್ಥಿತಿ ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿದು. ಕೈಗೆ ಆದಂತಹ ಗಾಯ, ಗಂಭೀರವಾದಂತಹ ಗಾಯಗಳಾಗಿದೆ. ಆ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ 10 ಸೆಕೆಂಡ್ಗಳ ಅಂತರದಲ್ಲಿ 2 ಬಾರಿ ಬ್ಲಾಸ್ಟ್ ಆಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಸಚಿನ್ ಲಮಾಣಿ ಮಾತನಾಡಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನ ನೀಡಿದ್ರು. 2 ಬಾರಿ ಬ್ಲಾಸ್ಟ್ ಆಯಿತು. ಟಿಫನ್ ಬಾಕ್ಸ್ ರೀತಿಯಲ್ಲಿದ್ದಂತಹ ವಸ್ತು ಬ್ಲಾಸ್ಟ್ ಆಯಿತು ಅಂತ ಸಚಿನ್ ಹೇಳಿದ್ರು. ಈ ಬ್ಲಾಸ್ಟ್ ಸುತ್ತಲೂ ಕೂಡ ಅನೇಕ ಅನುಮಾನಗಳು ಈಗ ಮೂಡ್ತಾ ಇದೆ. ಐಇಡಿ ಏನಾದ್ರೂ ಬ್ಲಾಸ್ಟ್ ಆಗಿದ್ರೆ ಈ ಪ್ರಕರಣವನ್ನ ತನಿಖೆ ಮಾಡಲಾಗುತ್ತೆ ಅಂತ ಗೃಹ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತನಿಖೆ ಕೂಡ ತೀವ್ರಗೊಂಡಿದೆ. ಐಇಡಿ ಬ್ಲಾಸ್ಟ್ ಆಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅನೇಕ ರೀತಿಯಾದಂತಹ ಅನುಮಾನಗಳು ಮೂಡ್ತಾ ಇದೆ. ಈ ಬ್ಲಾಸ್ಟ್ ಹೇಗಾಯಿತು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡ್ರು ನಮ್ಮ ಜೊತೆ. ಆ ಬ್ಲಾಸ್ಟ್ನ ತೀವ್ರತೆ ಎಷ್ಟಿತ್ತು, ಯಾವ ರೀತಿಯಾಗಿ ಬ್ಲಾಸ್ಟ್ ಆದಾಗ ಶಬ್ದ ಬಂತು ಅಂತ. ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಬೆಂಗಳೂರು ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಸ್ಫೋಟದ ರಭಸಕ್ಕೆ ಹೋಟೆಲ್ ಮುಂಭಾಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. 10 ಅಡಿ ದೂರಕ್ಕೆ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಸ್ಫೋಟದಿಂದ. ರಾಮೇಶ್ವರಂ ಕೆಫೆ ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅದರ ರಾಮೇಶ್ವರಂ ಕೆಫೆಯ ಪರಿಸ್ಥಿತಿ ಇದು, ಸದ್ಯದ ಪರಿಸ್ಥಿತಿ. ಬ್ಲಾಸ್ಟ್ ತೀವ್ರತೆ ಯಾವ ರೀತಿಯಾಗಿತ್ತು ಅನ್ನೋದು, ಬ್ಲಾಸ್ಟ್ನ ತೀವ್ರತೆ, ಸದ್ಯದ ಪರಿಸ್ಥಿತಿ ರಾಮೇಶ್ವರಂ ಕೆಫೆ. ಆ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅನೇಕ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ. ಅನೇಕ ಅನುಮಾನಾಸ್ಪದ ವಸ್ತುಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ. ಕೈ ತೊಳೆಯುವ ಸಿಂಕ್ ಬಳಿಯ ಕಸದ ಬುಟ್ಟಿಯಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಳದಲ್ಲಿ ನಟ್ ಬೋಲ್ಟ್ಗಳು, ಬ್ಯಾಟರಿ, ಈ ರೀತಿಯಾದಂತಹ ಅನುಮಾನಾಸ್ಪದ ವಸ್ತುಗಳು ಕೂಡ ಲಭ್ಯ ಆಗಿದೆ ಅಧಿಕಾರಿಗಳು. ರಾಮೇಶ್ವರಂ ಕೆಫೆಯ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆ ಕೆಫೆಯ ಮುಂಭಾಗ ಯಾವ ರೀತಿಯಾಗಿ ಛಿದ್ರಗೊಂಡಿದೆ ಅಂತ. ಆ ಸ್ಫೋಟದ ತೀವ್ರತೆ ಇಷ್ಟರ ಮಟ್ಟಿಗಿತ್ತು. ಹೋಟೆಲ್ನಿಂದ 10 ಅಡಿ ದೂರಕ್ಕೆ ಎಲ್ಲಾ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಇನ್ನು ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತಹ ಗಾಯಾಳುಗಳ ಪರಿಸ್ಥಿತಿ ಇದು. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅನೇಕ ಜನರಿಗೆ ಗಾಯಗಳಾಗಿದೆ. ಈ ರೀತಿಯ 9 ಮಂದಿಗೆ ಗಾಯ.
RXDX ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡಿ ದೃಶ್ಯಗಳಲ್ಲಿ ಕೈಗಳಿಗೆ ಯಾವ ರೀತಿಯಾಗಿ ಗಾಯ ಆಗಿದೆ ಅಂತ. ಆಗ್ಲಿನ ದೃಶ್ಯಗಳಲ್ಲಿ ನೋಡಿದ್ವಿ, ಓರ್ವ ವ್ಯಕ್ತಿಗೆ ಬೆನ್ನಿಗೆ ಯಾವ ರೀತಿಯಾಗಿ ಗಾಯ ಆಗಿತ್ತು ಅಂತ, ಓರ್ವ ಮಹಿಳೆಗೆ ಕಣ್ಣಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗಿತ್ತು. ಇನ್ನು ಹೋಟೆಲ್ನ ದೃಶ್ಯಗಳನ್ನು ನೋಡಿದ್ವಿ, ಬ್ಲಾಸ್ಟ್ ಎಷ್ಟರ ಮಟ್ಟಿಗಿತ್ತು ಅಂತ. ಆ ಹೋಟೆಲ್ ಮುಂಭಾಗ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಈ ಬ್ಯಾಟರಿ ಲಭ್ಯ ಆಗಿರುವಂತದ್ದು, ಅನೇಕ ನಟ್ ಬೋಲ್ಟ್ಗಳು ಕೂಡ ಲಭ್ಯ ಆಗಿದೆ, ಅನೇಕ ಅನುಮಾನಾಸ್ಪದ ವಸ್ತುಗಳು ಲಭ್ಯ ಆಗಿದೆ. ಹಾಗಾದ್ರೆ ಈ ಬ್ಲಾಸ್ಟ್ಗೆ ಕಾರಣ ಏನು? ಎನ್ಐಎ ಅಧಿಕಾರಿಗಳು ಈ ಸ್ಥಳಕ್ಕೆ ಈಗಾಗಲೇ ದೌಡಾಯಿಸಿದ್ದಾರೆ. ನಾನಾ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಡೆ IED ಸ್ಫೋಟ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಪರಿಚಿತ ಬ್ಯಾಗ್ ಅನ್ನ ಇರಿಸಿ ಹೋಗಿದ್ರು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅನೇಕ ಜನ. ಇನ್ನು ಅಲ್ಲಿನ ಸೆಕ್ಯೂರಿಟಿ ಸಚಿನ್ ಲಮಾಣಿ ಮಾತನಾಡಿದ್ರು, ಅಲ್ಲಿ ಟಿಫಿನ್ ಬಾಕ್ಸ್ ರೀತಿಯಲ್ಲಿ ವಸ್ತು ಇತ್ತು, ಅದು ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರು. ಈ ರೀತಿಯಾಗಿ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಈ ಬ್ಲಾಸ್ಟ್ನ ಸುತ್ತಲೂ ಕೂಡ. ಹಾಗಾದ್ರೆ ಬ್ಲಾಸ್ಟ್ಗೆ ನಿಖರವಾದಂತಹ ಕಾರಣ ಏನು? ಅದು ತಿಳಿದು ಬರಬೇಕಾಗಿದೆ. NIA ಅಧಿಕಾರಿಗಳು ಆ ರೀತಿಯಾದಂತಹ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಡಸ್ಟ್ಬಿನ್ ಅಂದ್ರೆ ಈ ಕೈ ತೊಳೆಯೋ ಜಾಗದಲ್ಲಿ ಡಸ್ಟ್ಬಿನ್ ಅಲ್ಲಿ ಬ್ಲಾಸ್ಟ್ ಆಗಿದೆ. ಸೊ ಅಲ್ಲಿ ಗ್ರಾನೈಟ್ ಎಲ್ಲ ಇಷ್ಟ ಅಂತೂ ಆಗಿದೆ. ಅಲ್ಲಿ ಸಂಖ್ಯೆ ನೋಡಿದ್ರೆ ಏನಾದ್ರು ಬಾಂಬ್ ಬಸ್ ಆ ತರ ಏನಾದ್ರು ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ತನಿಖೆ ಆಗ್ಬೇಕು ಅದರ ಬಗ್ಗೆ. ಓಕೆ ಬಿಟ್ಬಿಡ್ರಿ ಈಗ, ಯಾರು ಹತ್ರ ಬರಬೇಡಿ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.